ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಕುರುರಾಜಕುಮಾರರ ಗುರುಕುಲವಾಸದ ಬಗ್ಗೆ ಅರಿತೆವು. ಇಂದು ದ್ರೋಣರನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಶಸ್ತ್ರವಿದ್ಯೆಯನ್ನು ಕಲಿತ ಏಕಲವ್ಯನ ಬಗ್ಗೆ ತಿಳಿಯೋಣ. ಒಂದು ದಿನ ಅರ್ಜುನ ಊಟ ಮಾಡುತ್ತಿದ್ದಾಗ ದೀಪ ಆರಿಹೋಯಿತು. ಆದರೂ ಕೈ ಎಲ್ಲೂ ತಡಬಡಾಯಿಸದೆ ನೇರವಾಗಿ ಬಾಯಿಗೆ ಹೋದದ್ದನ್ನು ಗಮನಿಸಿ ದ್ರೋಣರನ್ನ, ಗುರುಗಳೇ, ಕತ್ತಲಲ್ಲಿ ನಮ್ಮ ಕೈ ಬಾಯಿಗೆ ಹೋದ ಹಾಗೆ ನಾವು ಬಾಣವನ್ನು ಗುರಿಗೆ ಬಿಡಬಹುದಾ ಅಂತ ಕೇಳಿದ. ದ್ರೋಣ, ಬಿಡಬಹುದು, ಅದನ್ನ ಶಬ್ದವೇಧಿ ಅಂತ ಕರೀತಾರೆ. ಅದರಲ್ಲಿ ನೀನು ಪರಿಣಿತಿ ಹೊಂದರೆ ನಿನ್ನ ಕಣ್ಣಿಗೆ ಗುರಿ ಕಾಣಿಸದೇ ಇದ್ದರೂ ಶಬ್ದವನ್ನ ಅನುಸರಿಸಿ ಗುರಿಗೆ ಬಾಣವನ್ನ ಬಿಡಬಹುದು ಎಂದು ದ್ರೋಣಾಚಾರ್ಯ ಶಬ್ದವೇಧಿ ವಿದ್ಯೆಯ ಸೂಕ್ಷ್ಮಗಳನ್ನ ಅರ್ಜುನನಿಗೆ ಕಲಿಸಿದ. ಅಂದಿನಿಂದ ಅರ್ಜುನ ಶಬ್ದವೇಧಿಯನ್ನ ಅಭ್ಯಾಸ ಮಾಡಲು ಪ್ರಾರಂಭಿಸಿದರೂ ಅದು ಅವನಿಗೆ ಸುಲಭವಾಗಿ ಒಲಿಯಲಿಲ್ಲ. ಆದರೂ ತನ್ನ ಛಲವನ್ನ ಬಿಡದೆ ಅಭ್ಯಾಸವನ್ನ ಅರ್ಜುನ ಮುಂದುವರಿಸಿದ. ಹೀಗಿರುವಾಗ ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದಿರಿಗೆ ಕಾಡಿನಲ್ಲಿ ಯುದ್ಧ ಮಾಡುವ ವಿಧಾನದ ಬಗ್ಗೆ ತಿಳಿಸಲು ಶಿಷ್ಯರನ್ನೆಲ್ಲ ಹತ್ತಿರದ ಕಾಡಿಗೆ ಕರೆದುಕೊಂಡು ಹೋದರು. ಅವರೊಂದಿಗೆ ಬೇಟೆಯ ನಾಯಿಗಳೂ ಹೊರಟವು. ಮರಗಳು ಒತ್ತಾಗಿ ಬೆಳೆದ ಕಾಡಿನ ಭಾಗಕ್ಕೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಒಂದು ಬೇಟೆಯ ನಾಯಿ ಬೊಗಳುತ್ತಾ ಓಡಲಾರಂಭಿಸಿತು. ಆದರೆ ಇದ್ದಕ್ಕಿದ್ದ ಹಾಗೆ ಅದರ ಬೊಗಳಿಕೆ ಹಾಗೇ ನಿಂತು ಅದು ನೋವಿನಿಂದ ಕುಯ್ಗುಟ್ಟತೊಡಗಿತು. ಎಲ್ಲರೂ ಅದರ ಬಳಿ ಓಡಿ ಬಂದರು. ಅದರ ಬಾಯಲ್ಲಿ 7 ಬಾಣಗಳು ನಾಟಿದ್ದವು. ಅದನ್ನು ನೋಡಿ ಎಲ್ಲರೂ ಅವಕ್ಕಾದರು. ಸುತ್ತಮುತ್ತೆಲ್ಲ ಆ ಬಾಣಗಳನ್ನು ಬಿಟ್ಟವನಿಗಾಗಿ ಹುಡುಕಾಡಿದರು. ಸ್ವಲ್ಪ ದೂರ ನಡೆದ ನಂತರ ಅವರಿಗೆ ಒಂದು ಮರದ ಕೆಳಗೆ ಒಂದು ಮಣ್ಣಿನ ಮೂರ್ತಿ ಕಾಣಿಸಿತು. ಅದರ ಮುಂದೆ ಒಬ್ಬ ಬೇಟೆಗಾರ ಹುಡುಗ ಚರ್ಮದ ಉಡುಗೆಯನ್ನು ತೊಟ್ಟು ಧನುರಾಭ್ಯಾಸವನ್ನ ಮಾಡುತ್ತಿದ್ದ. ದ್ರೋಣರನ್ನು ಕಂಡ ತಕ್ಷಣ ಅವರಲ್ಲಿಗೆ ಓಡಿ ಬಂದು ಆ ಹುಡುಗ ಅವರ ಕಾಲುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ದ್ರೋಣಾಚಾರ್ಯ ಅವನನ್ನು, ಯಾರು ನೀನು? ಧನುರ್ವಿದ್ಯೆಯನ್ನು ಯಾರಿಂದ ಕಲಿತೆ ಎಂದು ವಿಚಾರಿಸಿದರು. ಅವನು, ನನ್ನ ಹೆಸರು ಏಕಲವ್ಯ. ನಾನು ಬೇಡರ ರಾಜ ಹಿರಣ್ಯಧನುವಿನ ಮಗ. ನನ್ನ ಗುರುಗಳು ನೀವೇ ಎಂದ. ದ್ರೋಣಾಚಾರ್ಯರು ಅವಕ್ಕಾಗಿ, ನಾನೆಂದೂ ನಿನಗೆ ಯಾವ ಪಾಠವನ್ನೂ ಹೇಳಿಕೊಟ್ಟಿಲ್ಲವಲ್ಲ ಎಂದರು. ಏಕಲವ್ಯ, ನೀವು ಪ್ರತ್ಯಕ್ಷವಾಗಿ ಹೇಳಿಕೊಟ್ಟಿಲ್ಲ ಗುರುಗಳೇ. ನಿಮ್ಮ ಮೂರ್ತಿಯ ಮುಂದೆ ಅಭ್ಯಾಸ ಮಾಡಿದರೆ ನೀವೇ ನಿಂತು ಹೇಳಿಕೊಟ್ಟ ಹಾಗೆ ಆಗುತ್ತಿತ್ತು ಎಂದ. ದ್ರೋಣರು ಮೂರ್ತಿಯನ್ನ ನೋಡಿದ್ರು. ನಿಜ, ಅದು ಅವರಂತೆಯೇ ಇತ್ತು. ಅರ್ಜುನನ ಮುಖವನ್ನು ನೋಡಿದ ದ್ರೋಣರಿಗೆ ಅರ್ಜುನನನ್ನು ಪ್ರಪಂಚದಲ್ಲಿಯೇ ಅತ್ಯುತ್ತಮ ಬಿಲ್ಲುಗಾರನಾಗಿ ಮಾಡುತ್ತೇನೆ ಎಂದು ಭಾಷೆ ಕೊಟ್ಟಿದ್ದು ನೆನಪಿಗೆ ಬಂತು. ಆದರೆ ಏಕಲವ್ಯನ ನೈಪುಣ್ಯತೆ ಅರ್ಜುನನನ್ನ ಮೀರಿಸುವಂತೆ ಇತ್ತು. ಕೂಡಲೇ ಅವರ ಮುಖ ಬಿಗಿದುಕೊಂಡು ಒಂದು ದೃಢ ನಿರ್ಧಾರವನ್ನ ತಾಳಿದ್ರು. ಏಕಲವ್ಯ, ನಾನು ನಿನ್ನ ಗುರುವಲ್ಲವೇ? ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಲ್ಲವೇ ಎಂದ. ಏಕಲವ್ಯ, ಕೇಳಿ ಗುರುಗಳೇ, ನೀವು ಕೇಳಿದ್ದನ್ನ ಕೊಡುವೆ ಎಂದ. ದ್ರೋಣಾಚಾರ್ಯ, ನಿನ್ನ ಬಲಗೈಯ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆಯಾಗಿ ಕೊಡು ಎಂದ. ಏಕಲವ್ಯ ತಕ್ಷಣ ಹಿಂದು ಮುಂದು ನೋಡದೆ, ತೆಗೆದುಕೊಳ್ಳಿ ಗುರುದೇವ ಎಂದು ತನ್ನ ಬಾಣವನ್ನು ತೆಗೆದುಕೊಂಡು ಅದರಿಂದ ತನ್ನ ಹೆಬ್ಬೆರಳನ್ನು ಕತ್ತರಿಸಿದ. ಅದು ದ್ರೋಣರ ಪಾದದ ಬಳಿ ಬಿದ್ದು ಒದ್ದಾಡಲಾರಂಭಿಸಿತು. ಅರ್ಜುನ ಅದನ್ನು ನೋಡಲಾಗದೆ ಕಣ್ಣುಗಳನ್ನು ಮುಚ್ಚಿಕೊಂಡ. ದ್ರೋಣನ ಕಣ್ಣಿಂದ 2 ಹನಿ ನೀರು ಹರಿಯಿತು. ಹೆಬ್ಬೆರಳಿಲ್ಲದ ಕೈಯಿಂದ ಬಿಟ್ಟ ಏಕಲವ್ಯನ ಬಾಣಗಳು ತಮ್ಮ ತೀಕ್ಷ್ಣತೆಯನ್ನ ಕಳೆದುಕೊಂಡವು. ಇನ್ನು ಅರ್ಜುನನು ಶ್ರೇಷ್ಠ ಧನುರ್ಧರನಾಗಲು ಯಾವುದೇ ಅಡ್ಡಿ ಇರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಕರ್ಣನ ಬಗ್ಗೆ ತಿಳಿಯೋಣ.